ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನನ್ನ ಮಗಳ ಜೊತೆ ನಾನು ಕಳೆದಂಥ ಚಿಕ್ಕ ಪುಟ್ಟ ಕ್ಷಣಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಂದರೆ ಇವತ್ತಿನ ವ್ಲಾಗಲ್ಲಿ ಮಿನಿ ವ್ಲಾಗ್ನ ಶೇರ್ ಮಾಡ್ಕೊತೀನಿ. ಅವಳ ಜೊತೆ ಆಟ ಆಡೋದು ಎಲ್ಲನೂ ಇವತ್ತು ನಾನು ಹೆಂಗೆ ಅವ್ಳ ಜೊತೆ ಆಟ ಆಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾವ ಥರ ಆ್ಯಕ್ಷನ್ ಆಗಿ ತೋರಿಸ್ತಾಳ ಅಂತ ಅವಳನ್ನ ಕೇಳ್ತಾ ಇದ್ದೆ ನಾನು. ನನ್ನ ಮಗ ಕೂಡ ಟೈಮ್ ಆಯ್ತಲ್ಲ, ಅದಕ್ಕೆ ರೆಡಿಯಾಗಿ ಬೆಳಿಗ್ಗೆ ಸ್ಕೂಲ್ಗೆ 9:30ಗೆ ಹೋಗ್ತಿದ್ದ. ಬಾಯ್ ಮಾಡಿಬಿಟ್ಟು ಹೋದ. ಅವನು ಹೋದ್ಮೇಲೆ ಏನು ನಾನು ನನ್ನ ಮಗಳು ನಮ್ಮಮ್ಮ 3 ಜನ ಅಲ್ವಾ. ನಮ್ಮಮ್ಮನೂ ಕೂಡ ಆಟ ಆಡಿಸ್ತಾಯಿದ್ರು, ಅವಳ ಜೊತೆ ಆಟ ಆಡ್ತಾಯಿದ್ರು ಅವರಿಬ್ಬರು. ಆವಾಗ ಒಂದು ವೀಡಿಯೋನ ನಾನು ಮಾಡಿಕೊಂಡೆ. ತುಂಬ ಕ್ಯೂಟಾಗಿ ನಗ್ತಾ ಇದ್ಲು ಲೇಖನ. ನಾನು ನನ್ನ ಮಗಳದ್ದು ಬಟ್ಟೆ ಎಲ್ಲ ವಾಶ್ ಮಾಡಾಗಿತ್ತು. ಆದರೆ ಒಂದು ಬೆಡ್ಶೀಟು ಮತ್ತು ಹಾಸಿಗೆ ಕವರ್ ಮಾತ್ರ ಉಳ್ಕೊಬಿಟ್ಟಿತ್ತು. ಅಂದರೆ ಅವಳು ಮಲಗಿದ್ಲಲ್ಲ, ಅದಕ್ಕೆ ವಾಶ್ ಮಾಡಿರಲಿಲ್ಲ. ಇವಾಗ ಅವಳು ಎದ್ಲಲ್ಲ, ಅದಕ್ಕೆ ಅವೆರಡು ವಾಶ್ ಮಾಡೋಣ ಅಂತ ವಾಷಿಂಗ್ ಮಿಷಿನ್ಗೆ ಹಾಕಿ ವಾಶ್ ಮಾಡ್ತಾಯಿದ್ದೆ. ನಾನು ನನ್ನ ಮಗಳು ಮಲಿಕೊಂಡಾಗ ಮಾತ್ರ ಬಟ್ಟೆಗಳು ವಾಶ್ ಎಲ್ಲ ಹಾಕೋದು. ಅವಳು ಮಲಗಿಲ್ಲ ಅಂದರೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇವಾಗ ಅವಳು ಮಲಗಿದ್ಲಲ್ಲ, ಅದಕ್ಕೆ ಬಟ್ಟೆನ ಅವಾಗೇ ವಾಷಿಂಗ್ ಹಾಕಿದೆ. ಅದು ಆವಾಗಲೇ ವಾಶ್ ಆಗಿತ್ತು, ಇನ್ನೂ ಅವಳು ಮಲಗಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ಮಲಿಕೊಂಡ್ಳು. ಇವಾಗ ವಾಷಿಂಗ್ ಮಿಷಿನಿಂದ ಬಟ್ಟೆ ತೆಗ್ದು ಒಣೆ ಹಾಕ್ತಾ ಇದ್ದೆ. ಅಂದರೆ ನಮ್ಮದು ಟೆರೆಸಲ್ಲೂ ಕೂಡ ಮೇಲೆ ಜಾಗ ಇದೆ ಬಟ್ಟೆ ಒಣಗ್ಸೋಕ್ಕೆಲ್ಲ. ಆದರೆ ನಾನು ಮೇಲ್ಗಡೆ ಏನು ಹೋಗಲ್ಲ. ಇಲ್ಲೇ ಚಿಕ್ಕದಾಗಿ ನಮ್ಮದು ಮನೆ ಪಕ್ಕ ಗಲ್ಲಿ ಇದೆಲ್ಲ, ಅಲ್ಲೇ ಗಾರೆ ಎಲ್ಲ ಹಾಕ್ಸ್ಬಿಟ್ಟು ಅಲ್ಲೇ ಬಟ್ಟೆ ಒಣಗ್ಕೊಳ್ಳೋಕೆ ಮಾಡ್ಕೊಂಡಿದ್ದೀವಿ. ಅಲ್ಲೇ ನಾನು ಬಟ್ಟೆ ಒಣಗ್ತೀನಿ. ಆದರೆ ಜಾಸ್ತಿ ಬಟ್ಟೆ ಇದ್ದರೆ ಮಾತ್ರ ಮೇಲ್ಗಡೆ ಒಣಗ್ಕೊಳ್ಳೋದು. ನಮ್ಮ ಹಸ್ಬೆಂಡ್ ಅವರ ತಂಗಿ ಮತ್ತು ಅವರ ಹಸ್ಬೆಂಡ್ ಬಂದಿದ್ದರು ನಮ್ಮ ಮನೆಗೆ ಲೇಖನ ನೋಡ್ಕೊಂಡು ಹೋಗೋಣ ಅಂತ. ಹಾಗೆ ಅವ್ರ ಜೊತೆ ಸ್ವಲ್ಪ ಮಾತಾಡ್ತಿದ್ದೆ. ಹಾಗೆ ನಮ್ಮ ಸುಮನು ಕೂಡ ಲೇಖನನ್ನ ಆಟ ಆಡಿಸ್ತಾ ಇದ್ಲು. ಅವಳು ಅವ್ರ ಮಾಮನ ಮನೆಗೆ ಬಂದಿದ್ಲಲ್ಲ, ಹಾಗೆ ಪಾಪ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ಲು. ಇವಾಗ ಊರಿಗೆ ಹೋಗ್ತಾಯಿದ್ರು. ಹಾಗೆ ಲೇಖನನ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡು ಮನೆಗೆ ಬಂದಿದ್ದರು. ಹಾಗೆ ಇವಾಗ ಅವರು ಕೂಡ ಊರಿಗೆ ಹೋದರೆ ಏನೋ ತಗೋಬೇಕಿತ್ತು, ಅದಕ್ಕೆ ಬೀರು ತೆಗ್ದಿದ್ದೆ. ನೋಡಿ ಫ್ರೆಂಡ್, ನಮ್ಮ ಹಸ್ಬೆಂಡ್ ಯಾವ ಥರ ನಾನು ಬಟ್ಟೆ ಎಲ್ಲ ನೀಟಾಗಿ ಮಡಿಸಿಟ್ಟಿರ್ತೀನಿ, ಆದರೆ ಅವ್ರು ತಗೊಳ್ಳುವಾಗ ಎಲ್ಲನೂ ಕೂಡ ಈ ಥರ ಮಾಡಿಟ್ಟಿರ್ತಾರೆ. ನನಗಂತೂ ತುಂಬಾ ನೋಡಿದಾಗ ಕೋಪ ಬರುತ್ತೆ. ಯಾಕೆ ಅಂತಂದರೆ ನಂಗೆ ಬಟ್ಟೆ ನೀಟಾಗಿ ಜೋಡಿಸಿಟ್ಟಿರ್ತೀನಿ, ಆದರೆ ಹಿಂಗಾಗುತ್ತಲ್ಲ. ಅದಕ್ಕೆ ನನ್ನ ಮಗಳು ಇವಾಗ ನಮ್ಮ ಅಮ್ಮನ ಜೊತೆ ಆಟ ಆಡ್ತಾಯಿದ್ಲು. ಅಂತಂದರೆ ಅವಳು ಜಾಸ್ತಿ ಮನೆ ಒಳಗಡೆಗಿಂತ ಹೊರ್ಗಡೆ ಇರೋಕ್ಕೆ ಇಷ್ಟಪಡ್ತಾಳೆ. ಹೊರ್ಗಡೆ ಆದರೆ ಬೈಕ್, ಗಾಡಿ, ನಮ್ಮ ಮನೆ ಮುಂದ್ಗಡೆ ಬಸ್ ಎಲ್ಲ ಓಡಾಡ್ತಿರುತ್ತಲ್ಲ, ಅದನ್ನು ನೋಡೋಕ್ಕೋಸ್ಕರ ಹೊರ್ಗಡೆ ಬರೋಕ್ಕೆ ಇಷ್ಟ ಇರುತ್ತೆ. ಇವಾಗ ಅಡುಗೆಗೆ ಹೀರೆಕಾಯಿ ಸಾಂಬಾರು ಮಾಡೋಣ ಅಂತ ಹೀರೆಕಾಯಿನ ಕಟ್ ಮಾಡ್ಕೊತಾ ಇದ್ದೆ. ನಾನು ಇವಾಗ ಸಾಂಬಾರಿಗೆ ಖಾರ ರುಬ್ಬಕ್ಕೆ ತೆಂಗಿನಕಾಯಿ, ಟೊಮೊಟೊ, ಈರುಳ್ಳಿ ಇದೆ ಮತ್ತು ನಮ್ಮ ಮನೆಯಲ್ಲೇ ಮಾಡಿರೋಂತಹ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನಾನು ಒಂದು ಕುಕ್ಕರಲ್ಲಿ ಹೀರೆಕಾಯಿ ಮತ್ತು ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ರುಬ್ಕೊಂಡಿದ್ನಲ್ಲ ಖಾರ, ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ನಮಗೆ ಎಷ್ಟು ನೀರು ಬೇಕು ಅಂದರೆ ನಮಗೆ ಎಷ್ಟು ಕ್ವಾಂಟಿಟಿಲಿ ಸಾಂಬಾರು ಬೇಕು ಅಷ್ಟು ನೀರನ್ನ ಹಾಕ್ಕೋಬೇಕು. ಹಾಕಿದ ನಂತರ ಕರಿಬೇವಿನ ಸೊಪ್ಪು ಮತ್ತು ಉಪ್ಪು, ಎಣ್ಣೆ ಇಷ್ಟನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚಿ ನಾವು ಅದನ್ನು ಸ್ಟವ್ ಮೇಲೆ ಇಡಬೇಕು. ಅದು 4 ವಿಜಿಲ್ ಕೂಗುವವರೆಗೂ ಸ್ಟವಲ್ಲಿಟ್ಟು ಅದನ್ನು ಬೇಯಿಸ್ಕೋಬೇಕು. ನಂತರ ಏನು ಮಾಡಬೇಕು ಅಂದರೆ ಒಗ್ಗರಣೆಗೆ ಒಣಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು,
ಆಮೇಲೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕಿ ಅದು ಸಾಂಬಾರು ಆದ ತಕ್ಷಣ ಅದಕ್ಕೆ ಹಾಕಿ ಕುದಿಸಬೇಕು. ಇವಾಗ ಸಾಂಬಾರು ರೆಡಿ ಆಯಿತು. ನನ್ನ ಮಗಳಿಗೆ ನಾನೇ ಇವತ್ತು ಸ್ನಾನ ಮಾಡಿಸ್ತಿದ್ದೀನಿ. ಅಂತಂತಂದರೆ ನಾನು ಅವಳಿಗೆ 3 ಮಂತ್ ಕಂಪ್ಲೀಟ್ ಆದಮೇಲೆ ನಾನೇ ಅವಳಿಗೆ ಸ್ನಾನ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ನಾನೇ ಸ್ನಾನ ಮಾಡಿಸೋದು. ಅಂತಂದರೆ ನೀರು ಯಾರಾದರೂ ಬಿಡಬೇಕಲ್ವ, ಒಬ್ಬರೇ ನೀರು ಬಿಟ್ಕೊಂಡು ಸ್ನಾನ ಮಾಡ್ಸೋಕ್ಕಾಗಲ್ಲ. ಅದಕ್ಕೆ ನಮ್ಮಮ್ಮ ಬಂದಿದ್ರಲ್ಲ ಊರಿಂದ, ಇವತ್ತು ಅವ್ರು ನೀರನ್ನ ಹಾಕ್ತಿದ್ರು. ಇಲ್ಲ ನಮ್ಮ ಹಸ್ಬೆಂಡ್ ಇದ್ದರೆ ಅವರಾದರೂ ಕೂಡ ನೀರು ಹಾಕ್ತಾರೆ. ನಾನು ಸ್ನಾನ ಮಾಡಿಸ್ತೀನಿ. ಅವಳಿಗೆ ಆರಾಮಾಗಿ ಸ್ನಾನ ಮಾಡಿಸ್ಕೊತಾಳೆ. ಒಂದು ಸ್ವಲ್ಪನೂ ಅಳೋದಿಲ್ಲ ಅವಳು ನಾನು ಸ್ನಾನ ಮಾಡಿಸಿದ್ರೆ. ಫೈನಲಿ ನನ್ನ ಮಗಳು ಕೂಡ ಇವಾಗ ಸ್ನಾನ ಮಾಡಿಕೊಂಡು ರೆಡಿ ಆದಳು. ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.